ಒಬ್ಬ ಅವನ ಜೀವನದಲ್ಲಿ 3 ಅಂತ ಇಟ್ಟುಕೊಂಡ್ರೆ ಒಂದು 60,000 ಪ್ಲಾಸ್ಟಿಕ್ಕನ್ನು ಭೂಮಿಗೆ ಹಾಕ್ತಾನೆ. ಅದು ಕೊಳಿಲಿಕ್ಕೆ ಮತ್ತೊಂದು 1000 ವರ್ಷ ಬೇಕು. ನಾವು ಒಬ್ಬೊಬ್ಬರು ಮಾಡುವ ತಪ್ಪಿನಿಂದ ನಾನೊಬ್ಬ ಬಿಟ್ಟರೆ ಎಲ್ಲ ಸರಿ ಹೋಗುತ್ತಾ ಅಂತ ಕೇಳಿಬಿಡಿ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಒಬ್ಬ ಬಿಡುವುದರಿಂದ ಭೂಮಿಗೆ ಒಂದು 60,000 ಪ್ಲಾಸ್ಟಿಕ್ ಲೋಟೆಗಳನ್ನು ಬೀಳುವುದನ್ನು ತಪ್ಪಿಸ್ಬೋದು. ನಾವು ಗಂಗೆ ಅಂತ ನೆನಪಿಟ್ಟುಕೊಂಡು ನೀರನ್ನು ಹಾಳು ಮಾಡದೆ ಭೂಮಿಗೆ ದೊಡ್ಡ ಅಪಾಯಕಾರಿಯಾದ ಸಂಗತಿ ಯಾವುದು ಅಂದರೆ, ನಾನು ಹೇಳಿದರೆ ತುಂಬ ಏನೋ ತೀರ ಕಟು ಕರ್ಮಠ ಅಂತ ಅನ್ನುವ ರೀತಿ ಕಾಣಬಹುದು. ಆದರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತಲ್ಲ. ನಾವು ಹಲ್ಲುಜ್ಜುವಂತಹ ಪೇಸ್ಟು, ಉಪಯೋಗಿಸುವಂತಹ ಸೋಪು ಅಥವಾ ಪಾತ್ರೆ ತೊಳಿಲಿಕ್ಕೆ ಬಳಸುವಂತಹ, ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಹೇಳ್ತಾ ಇರೋದು ನಾನು. ಪಾತ್ರೆಯನ್ನು ಬಳಸುವಂತಹ ನೋಡಿ, ನಮಗೆ ಕುಡಿಲಿಕ್ಕೆ ಪಾನಕಕ್ಕಾಗುವಾಗ ನಿಂಬೆಗೆ 10 ರೂಪಾಯಿ ಅಂತಾನೆ, 100 ನಿಂಬೆ ಶಕ್ತಿ ಅಂತ ಅದರಲ್ಲಿ ಅವನು ತುಂಬಿ 15 ರೂಪಾಯಿಗೆ ನಿಮ್ಗೆ ಕೊಡ್ತಾನೆ. ಎಲ್ಲಿ ಇರುತ್ತೆ ಅದರಲ್ಲಿ? ಬರೀ ವಿಷಯವೇ. ಇವತ್ತಿನ ಕ್ಯಾನ್ಸರಿಗೆ ಕಾರಣ ನೀವು ತೊಳೆಯುವ ಪಾತ್ರೆ ಅಂತಾರೆ ಅವರು. ಅದರಿಂದ ಹಿಂದೆ ಮಣ್ಣು ಅಥವಾ ಮನೆಯಲ್ಲಿ ಉರುವಲಾಗಿ ಉರಿಸಿದ ನಂತರ ಬೂದಿ ಇರ್ತಿತ್ತು, ಅದರಿಂದ ಏನೂ ಹಾನಿ ಆಗ್ತಿರಲಿಲ್ಲ. ಅದು ಎಷ್ಟು ತೊಳೆದು ನೀರಿಗೆ ಬಿದ್ದರೂ ಗೊಬ್ಬರ ಆಗ್ತಿತ್ತು. ಇವತ್ತು ಆ ಮಣ್ಣು ವಿಷ ಆಗ್ತಾ ಇದೆ. ನಾವು ಉಪಯೋಗಿಸುವ ಪೇಸ್ಟಿನ ಉಗುಳುವ ಪದಾರ್ಥ ಅದು ನೀರಿಗೆ ಹೋಗಿ ಸೇರಿದರೆ ಮನುಷ್ಯನಿಂದ ತ್ಯಾಜ್ಯವಾದದ್ದೇನಿದೆ ಅದು ಬಾಯಿಯಿಂದ ಇರ್ಬೋದು, ಮಲಮೂತ್ರ ಇರ್ಬೋದು, ಒಮ್ಮೆ ನೀರಿಗೆ ಸೇರಿದರೆ ಮತ್ತೆ ಮರು ಶುದ್ಧೀಕರಿಸುವುದು ಬಹಳ ಕಷ್ಟ. ಬೇರೆ ಪ್ರಾಣಿಗಳದ್ದು ಪಕ್ಷಿಗಳದ್ದು ಏನಾದರೂ ಅದು ಬದಲಾಗುತ್ತೆ. ಅದು ಪ್ರಕೃತಿಯ ಅದಕ್ಕೆ ವ್ಯವಸ್ಥೆ ಇದೆ. ಅದಕ್ಕೋಸ್ಕರನೇ ಮನುಷ್ಯನಿಗಿಷ್ಟು ನಿಯಮ. ಯಾಕೆಂದರೆ ಅವನ ದೇಹದ ಸಿಸ್ಟಮ್ ದೊಡ್ಡ ಯಂತ್ರ ಅಲ್ವಾ, ಅದರಿಂದಾಗಿ ತುಂಬ ಒಳಗಿನಿಂದ ಅದಕ್ಕೆ ರಾಸಾಯನಿಕಗಳನ್ನು ಬಳಸಬೇಕಾಗತ್ತೆ. ಉಳಿದ ಪ್ರಾಣಿಗಳಲ್ಲಿ ಯಾವುದು ಪ್ರಕೃತಿಗೆ ವಿಕೋಪವಾಗುವ ಹಾಗಿಲ್ಲ, ಯಾಕೆಂದರೆ ಅದರ ಇಂದ್ರಿಯಗಳು ಬಹಳ ಕಮ್ಮಿ. ಅದರಿಂದಾಗಿ ಅದಕ್ಕೆ ಅಷ್ಟೆಲ್ಲ ವ್ಯವಸ್ಥೆ ಬೇಕಾಗಿಲ್ಲ. ಮನುಷ್ಯನ ವ್ಯವಸ್ಥೆ ಅಂತ ಅನ್ನೋದು ಉಳಿದದಕ್ಕಿಂತ ಎಲ್ಲದಕ್ಕಿಂತಲೂ, ಹೇಳುವಾಗ ನಾವು ಶ್ರೇಷ್ಠರು ಅಂತ ಹೇಳೋದು ಯಾಕೆ? ಎಲ್ಲ ಸೌಕರ್ಯಗಳು ಹೆಚ್ಚು ಇದೆ ಅನ್ನೋ ಕಾರಣಕ್ಕೆ. ಎಲ್ಲಿ ಹೆಚ್ಚು ಸೌಕರ್ಯ ಇರುತ್ತೋ ಅಲ್ಲಿ ಹೆಚ್ಚು ಅವ್ಯವಸ್ಥೆಯೂ ಇರುತ್ತೆ ಒಳಗಿನಿಂದ, ಅದನ್ನು ಸರಿ ಮಾಡಲಿಕ್ಕೋಸ್ಕರ. ಅದರಿಂದಾಗಿ ಹಲ್ಲಿನ ಪುಡಿ ಬಳಸಬಹುದು. ನಾವು ಬೇಕಾದಷ್ಟು ಇವತ್ತಿಗಂತೂ ನಾವು ಮನೆಯಲ್ಲೇ ಮಾಡ್ಬೋದು. ಆಯಿತು, ನಮ್ಮ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂದರೆ ಬಳಸ್ಬೋದು. ಕಡಲೆ ಹಿಟ್ಟು ಅಥವಾ ಈ ಪೇಟೆಯಲ್ಲಿ ಸಮಸ್ಯೆ ಏನಂದರೆ, ಮಣ್ಣು ಬಳಸುವುದರಿಂದಾಗಿ ಆಮೇಲೆ ಬಾತ್ರೂಮ ಬಂದಾಗಿ ಆಮೇಲೆ ಅಲ್ಲಿ ಈಜುಕೊಳಾಗಿ ಅವ್ಯವಸ್ಥೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಬಳಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕಡಲೆ ಹಿಟ್ಟಂತೂ ಆರಾಮಾಗಿ ಬಳಸ್ಬೋದು. ಖಂಡಿತ ಡಾಕ್ಟ್ರು ಚರ್ಮರೋಗ ಬಂದ ಮೇಲೆ ಹೇಳ್ತಾರೆ, ಸೋಪ್ ಬಳಸಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ, ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ. ಹಲ್ಲು ನೋವು ಬಂದ ಮೇಲೆ ಹೇಳ್ತಾರೆ, ನಾವು ಒಂದು ಪುಡಿ ಕೊಡ್ತೇವೆ ಅದನ್ನು ಬಳಸಿ. ಇಂಥ ಪುಡಿ ಏನೂ ಅಲ್ಲ, ನೀವು ಮನೆಯಲ್ಲೇ ನಿತ್ಯ ಮಾಡ್ತಾ ಇದ್ದ ಪುಡಿಯನ್ನೇ ಅವ್ರು ಇನ್ನೊಂದು ರೀತಿಯಲ್ಲಿ ಕೊಡ್ತಾರಷ್ಟೇ. ನಮಗೇನಂದರೆ ಎಲ್ಲ ರೋಗ ಬಂದ ಮೇಲೆ ಇದಾಗ್ತಾಯಿದೆ. ಹೀಗಾಗೋದು ನಾವು ಪ್ರಿವೆನ್ಷನನ್ನು ಮಾಡುವುದರ ಅವಕಾಶವನ್ನು ತಪ್ಪಿಸಿಕೊಂಡು ರೋಗಿಷ್ಠರಾಗಿ ಒಮ್ಮೆ ಯಾರದು ತಲೆಗೆ ಒಂದಿಷ್ಟು ಕಟ್ಟಿ ಆಮೇಲೆ ನಾವು ಸರಿಯಾಗಿ, ಅದು ಒಂದು ಸರ್ತಿ ಹಾಳಾಗಿದ್ದು ಪ್ರಕೃತಿ ತಾನಾಗಿ ಕೊಟ್ಟದ್ದನ್ನು ಕಳ್ಕೊಂಡ ಮೇಲೆ ಮತ್ತೆ ಮೊದಲಿನಂತ ಆಗೋದಿಲ್ಲ, ಬಹಳ ಕಷ್ಟ. ಅದರಿಂದಾಗಿ ನಾವು ಈ ರೀತಿ ನದಿಯನ್ನು ಸ್ಮರಿಸಿ ನೀರನ್ನು ಉಪಯೋಗವನ್ನು ಮಾಡಿಕೊಂಡ್ರೆ ಅದು ಪಾಪವನ್ನು ಕಳ್ಕೊಳ್ಳಿಕ್ಕಿರುವ ಅವಕಾಶ. ತುಳಸಿ, ಮನೆಯಲ್ಲಿ ಒಂದು ತುಳಸಿಯ ಗಿಡ ಕಟ್ಟೆಯಲ್ಲಿ ಇದ್ದು ಸುತ್ತ ತೋಟದಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ, ಆಗೋದಿಲ್ಲ 4 ಪಾಟ್ನಲ್ಲಿ ಎಕ್ಸ್ಟ್ರಾ ಇಟ್ಟು ಆದರೂ ಸಾಕುವುದು. ಅದರ ಗಾಳಿಯ ಸೇವನೆ, ಅದಕ್ಕೊಂದು ಪ್ರದಕ್ಷಿಣೆ, ಅದರ ಜೊತೆಗಿನ ವ್ಯವಹಾರ, ಅದರ ಮೇಲಿನ ಪ್ರೀತಿ ಎಲ್ಲೋ ಆರೋಗ್ಯಕ್ಕೆ ಬೇಕು ಅಂದಾಗ ದೇವರಿಗೆ ಅದನ್ನು ಬಳಸಿದ ತುಳಸಿಯನ್ನೇ ನಿತ್ಯ ನೀರಿನಲ್ಲಿ ತೀರ್ಥ ಹಾಕಿ ಕುಡಿಯುವುದರ ಮಹತ್ವದ್ದೇ ಇವತ್ತೊಂದು ದೊಡ್ಡ ಅದರ ಸಂಶೋಧನೆಗಳನ್ನು ನಾವು ನೋಡ್ತೇವೆ. ಅದರಿಂದ ಈ ಮಧ್ಯದಲ್ಲಿ ಒಂದು ಸರ್ತಿ ಅಂತೂ ನೀವು ನೀರು ಕುಡಿಬೇಕು ಅಂದರೆ ಒಂದು ತುಳಸಿ ಹಾಕಿಯೇ ಕುಡಿಬೇಕು ಅಂತ. ಕೊನೆಗೆ ಕೆಲವರಿಗಂತೂ ಮೊಬೈಲ್ ಯೂಸ್ ಮಾಡುವಾಗಲೂ ಅದರಲ್ಲಿ ಒಂದು ತುಳಸಿ ದಳ ಇಟ್ಕೊಂಡು ಮಾತಾಡಿ ಅಂತ ಅನ್ನುವ ಏನೇನೋ ಹುಚ್ಚುಗಳು ಕೆಲವೊಮ್ಮೆ ಎಲ್ಲೆಲ್ಲೋ ಅತಿರೇಕಕ್ಕೆ ಹೋಗೋದು ಇದೆ. ಆದರೆ ಅದರ ಆಗುವ ಕೆಲವು ಪರಿಣಾಮಗಳು ಇರಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದು ನಾವು ದೇವರಿಗೆ ಅರ್ಪಿಸುವ ಒಂದು ವಿಶಿಷ್ಟವಾದಂತಹ ಪ್ರೀತಿ ಪಾತ್ರವಾದ ವಸ್ತು ಅನ್ನುವುದು ತುಳಸಿ. ಸತ್ಸಂಗ, ಸಜ್ಜನರ ಜೊತೆಗಿನ ಸಂಬಂಧ, ಒಳ್ಳೆಯ ಚಿಂತನೆ ನಡೆಸುವವರ ಜೊತೆಗೆ ನಾವು ಕಾಲ ಕಳೆಯುವುದಕ್ಕೆ. ನಾವಿವತ್ತು ವ್ಯಕ್ತಿಗಳಿಗಿಂತ ಹೆಚ್ಚು ವಸ್ತುಗಳ ಜೊತೆ ಕಾಲ ಕಳೀತಾ ಇದ್ದೇವೆ. ನಮ್ಗೆ ಆ ವಸ್ತುಗಳು ಮುಖ್ಯ ಆಗುತ್ತೆ ಹೊರತು ವ್ಯಕ್ತಿಗಳು ಮುಖ್ಯ ಆಗೋದಿಲ್ಲ. ನಾವು ಹೇಳೋದು ವ್ಯಕ್ತಿಗಳನ್ನು ಇಲ್ಲ, ನಾವು ತುಂಬ ಕೇಳ್ತೇವೆ, ತುಂಬ ನೋಡ್ತೇವೆ. ಅದು ಒಂಥರ ಬಹಳ ನಮ್ಮನ್ನು ಗೊತ್ತಿಲ್ಲದಂತೆ ಜಾರಿಸಿ ಬಿಡುವಂತಹ ಸಮಸ್ಯೆ ಅದು. ಈಗ ಮಾಯಾಜಾಲ ಅಂತ ಅನ್ನೋದು ಇವತ್ತು ಅಂತರ್ಜಾಲ ಆಗಿದೆ ಅಷ್ಟೇ. ರಾಕ್ಷಸರು ಎಲ್ಲ ಕಡೆಯಿಂದಲೂ ತಮ್ಮ ಕಬಂದ ಬಾಹುವನ್ನು ಸೆಳೆದುಕೊಂಡು ಬಿಟ್ಟಿದ್ದಾರೆ. ಅದು ಕೆಟ್ಟದ್ದು ನಾನು ಹೇಳ್ತಿಲ್ಲ, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಸಾಮಾನ್ಯವಾಗಿ ನಮ್ಮನ್ನು ಅದು ಕೆಟ್ಟದರ ಕಡೆಗೇ ತಕ್ಷಣ ಎಳ್ಕೊಂಡು ಹೋಗುತ್ತೆ. ಅದರಿಂದಾಗಿ ಅಂಥದ್ದಕ್ಕೆ ಅವಕಾಶ ಇಲ್ಲದ ಹಾಗೆ ಎಲ್ಲೂ ಹೇಳುವವರೇ ಇಲ್ಲ ಅಂದಾಗ
ನಮಗೆ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲ, ದೂರದಲ್ಲಿದ್ದೇವೆ, ನಾವು ಮಾಧ್ಯಮದ ಮೂಲಕ ಕೇಳುತ್ತೇವೆ. ಇಲ್ಲೇ ಹತ್ತಿರದಲ್ಲಿ ಇದ್ದಾಗಲೂ ಕೇಳಲಿಕ್ಕೆ ಅವಕಾಶ ಇದ್ದಾಗಲೂ ನಾವು ಕೇಳುವುದಿಲ್ಲ. ಎಲ್ಲೋ ಕೂತ್ಕೊಂಡು ನಾವು ಇದರ ಪರಿಸರದಲ್ಲೇ, ಅಂದರೆ ಈ ದೇವರ ಮೇಲೆ ಜಿರಳೆ ಓಡಾಡಿದ ಹಾಗೆ ಏನು ಪ್ರಜ್ಞೆ ಇಲ್ಲದೆ ಓಡಾಡ್ತಾ ಇದ್ದೇವೆ ಅಂತ ಅನ್ನೋ ಸ್ಥಿತಿಗೆ ಬಂದರೆ ಮತ್ತೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಸಜ್ಜನರ ಸಂಘ ಸಿಕ್ಕಿದಾಗ ಬಿಡಬೇಡ. ಎಷ್ಟು ಸಾಧ್ಯವೋ ಅವರಿಂದ ಒಳ್ಳೆಯ ಚಿಂತನೆಯನ್ನು ಕೇಳಿ ಕೇಳಿ ಪ್ರಶ್ನೆ ಮಾಡಿ ತಿಳ್ಕೊಳ್ಳುವ ಹಪಾಹಪಿಯಿಂದ ಬೇರೆ ಯಾವುದಕ್ಕೂ ಹಪಾಹಪಿ ಪಡುವುದರ ಬದಲು ಇಂಥ ವಿಷಯಗಳಿಗೆ ಹಪಾಹಪಿ ಪಡು. ಇದು ನಿನ್ನ ಪಾಪವನ್ನು ಕಳೆಯುತ್ತೆ, ಅಂತರಂಗದಿಂದ ಭಯವನ್ನು ಕಳೆಯುತ್ತೆ, ಅದರ ಜೊತೆಗೆ ಧೈರ್ಯವೂ ಮೂಡುತ್ತೆ, ಇನ್ನಷ್ಟು ಸತ್ಕರ್ಮವನ್ನು ಮಾಡಲಿಕ್ಕೆ ಬಲವೂ ಸಿಗುತ್ತೆ. ಮುಂದೆ ಹರಿಕೀರ್ತನಂ, ಭಗವಂತನ ನಾಮಸ್ಮರಣೆ. ಸಮಯ ಇಲ್ಲ ಅಂದರೆ ಯಾರೊಟ್ಟಿಗೂ ನಾವು ಓಡಾಡಲಿಕ್ಕೆ ಆಗದಷ್ಟು ಮಧ್ಯದಲ್ಲಿ ನಾವು ನಮ್ಮ ಪಾಡಿಗೆ ಏನೋ ಕೆಲಸ ಮಾಡಿಕೊಂಡೇ ಇರೋದು ಜಾಸ್ತಿ ಆಗಿದೆ. ನಾಮಸ್ಮರಣೆ ಅಂತೂ ಬಿಡಬೇಡ. ಅದು ಕಲವು ಸಂಕೀರ್ತನಂ ಪರಂ. ಕಲಿಯುಗದಲ್ಲಂತೂ ಹರಿ ಸಂಸ್ಮರಣೆಯೇ ಎನ್ನುವುದೇ ಶ್ರೇಷ್ಠ. ಅದಕ್ಕಿಂತ ಇನ್ನೊಂದು ಉತ್ತಮವಾದಂತಹ ದಾರಿಯನ್ನೇ ಇಲ್ಲ ಅಂತ ಅನ್ನುವಷ್ಟು ಮಹತ್ವ ಕೊಟ್ಟು ಹೇಳ್ತಾರೆ. ಅಲ್ಲ, ಬರೀ ನಾಮಸ್ಮರಣೆ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗುತ್ತೆ ಅಂತ ನಾನು ಪೂರ್ತಿ ಅದರಿಂದನೇ ಬಿಡುಗಡೆ ಆಗುತ್ತೆ ಅಂತಲ್ಲ. ಅದು ನಮ್ಮ ಒಳಗಿನ ಅಂತರಂಗದ ಶುದ್ಧಿಯನ್ನು ಮಾಡ್ತಾ 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 ನಾವು ಉಳಿದ ಕೆಲಸ ಮಾಡುವಾಗ ಅದರಲ್ಲಿರುವ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಾನು ಅನ್ನುವ ಎಚ್ಚರವನ್ನು ನನಗೆ ಆ ಕೆಲಸದ ಜೊತೆಗೆ ಕೊಟ್ಟಾಗ ನನಗೆ ಅದೆಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಬಂದಾಗ ಆ ಕೆಲಸ ಪಕ್ವ ಆಗುತ್ತೆ. ಇದರಿಂದಾಗಿ ನಾಮಸ್ಮರಣೆ ಅನ್ನೋದು ಅಂತರಂಗದ ಶುದ್ಧಿಗೆ ಬೇಕಾದ. ಮತ್ತು ಸರಿಯಾಗಿ ಒಂದು ಸರ್ತಿ ಸ್ಮರಣೆ ಬಂದಾಗ ಪೂರ್ತಿಯಾಗಿ ನಮ್ಮ ಭಗವಂತನೇ ನನ್ನಲ್ಲಿ ನಿಲ್ಲಿಸಿ ಈ ನುಡಿಯನ್ನು ನುಡಿಸಿದ್ದಾನೆ ಅಂತನ್ನುವ ಅವನ ಗುಣಗಳ ಜೊತೆಗಿನ ಎತ್ತರದ ಹಂತವನ್ನು ತಲುಪಿದ್ದಾನೆ ಎಂದಾಗ ಅದು ಅವನ ಬಿಡುಗಡೆಗೆ ಸಾಧ್ಯವಾಗುತ್ತೆ. 100 ಸಲ ಮಾಡುವಾಗ 1 ಸಲ ನಮಗೆ ನಾಮಸ್ಮರಣೆಯ ಅರ್ಥ ನೆನಪಾಗ್ಬೋದು. ಎಲ್ಲ ಸಲವೂ ನಮಗೆ ಎಲ್ಲ ನಾಮವು ಎಲ್ಲ ಕಾಲದಲ್ಲೂ ಅವನದ್ದೇ ಪರಿಪೂರ್ಣವಾದ ಗುಣಚಿಂತನೆಯಲ್ಲೇ ಬಾಯಲ್ಲಿ ಬರುತ್ತೆ ಅಂತಿಲ್ಲ. ಹಾಗಾಗಿ ಅದು ಅಭ್ಯಾಸ ಇದ್ದು ಕೆಲವೊಮ್ಮೆ ಹೇಳುವುದುಂಟು. ಏನೋ ಒಂದು ಹೇಳಿಕೊಟ್ಟಿರ್ತಾರೆ. ಮೊದಲನೇ ದಿವಸ ಕ್ಲಾಸಲ್ಲಿ ಯಾವಾಗಲೂ ಎಸ್ ಸರ್ ಅಂತ ಹೇಳಿದವರಿಗೆ, ಇಲ್ಲ ಇವತ್ತು ಇನ್ನು ಮುಂದೆ ಸಂಸ್ಕೃತ ಕ್ಲಾಸ್ನಲ್ಲಿ ಅಸ್ಮಿ ಹೇಳಬೇಕು ಅಂತ ಹೇಳಿಕೊಡ್ತಾನೆ ಅಧ್ಯಾಪಕ. ಮಧ್ಯದಲ್ಲಿ ಕರೀತಾ ಇರ್ತಾರೆ, ಅವನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಹೆಸರು ಕರೀತಾರೆ, 2 ಸರ್ತಿ ಕರೆದು 3ನೇ ಸರ್ತಿಗೆ ಯಾರೋ ಬಡದೆ ಬಿಸಿದೆ, ನಿನ್ನ ಹೆಸರು ಅವ್ನು ಮತ್ತೆ ಎದ್ದು ನಿಂತು ಎಸ್ ಸರ್ ಅಂತ. ನಾನು ಏನು ಹೇಳಿದ್ದು ನಿಮಗೆ? ಅಲ್ಲ ಸರ್, ಅದು ಅಭ್ಯಾಸ. ಕಷ್ಟ ಬಂದಾಗ ನಾವು ಮೊದಲಿಂದ ಏನು ಅಭ್ಯಾಸ ಮಾಡ್ತೇವೆ ಅದೇ ಬರುತ್ತೆ. ನಾವು ಮೊದಲಿಂದಲೂ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಾಗ ಬಿದ್ದಾಗಲೂ ಕೃಷ್ಣ ಅಂತಲೇ ನೆನಪಾಗುತ್ತೆ. ಅಥವಾ ಇನ್ನೇನೋ ಬೇರೆ ಶಬ್ದಗಳು ನಮ್ಮ ಬಾಯಲ್ಲಿ ಬರೋದು ಸಾಧ್ಯ ಆಗೋದಿಲ್ಲ. ನಾವು ಯಾವುದೋ ಒಂದು ಕಷ್ಟ ಸಮಯದಲ್ಲಿಯೂ ಭಗವಂತನ ನಾಮಸ್ಮರಣೆಯೇ ಬರಬೇಕು ಅಂತ ನಮ್ಮ ಬಾಯಲ್ಲಿ ಇದ್ದರೆ, ಅದು ನಿರಂತರ ಅದು ಅಭ್ಯಾಸ ಆಗಿದ್ದರೆ ಮಾತ್ರ ಆ ಹೊತ್ತಿನಲ್ಲೂ ಅದೇ ನೆನಪಾಗುತ್ತೆ. ಹರಿಸಂಕೀರ್ತನಂ. ಇನ್ನು ಅನಸೂಯ ಹ್ಯಹಿಂಸಾಚ, ಅಸೂಯೆ ಪಡದೇ ಇರುವುದು. ಇದು ಹಿಂದೆಯೂ ನಿನ್ನೆಯೂ ಬಂದಿತ್ತು. ಇದು ಬಹಳ ಕಷ್ಟ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ನಮ್ಮಕ್ಕಿಂತ ಒಬ್ಬರು ಮುಂದೆ ಇದ್ದಾರೆ ಎಂದಾಗ ಸಹಿಸಲಿಕ್ಕಾಗದೇ ಇರುವ ಸ್ಥಿತಿಯನ್ನು ಅಸೂಯ ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಹೆಚ್ಚು ಪ್ರಯತ್ನ ಮಾಡಿದರೆ ತಪ್ಪಲ್ಲ, ಅದು ಮತ್ಸರ. ಅಸೂಯ ಅಂದರೆ ಅವರ ಕಾಲನ್ನು ಎಳೆದು ನಾನು ಮುಂದೆ ಹೋಗೋದು ತಪ್ಪು. ನಾನು ಅವರು ಹಾಗೆಯೇ ಇನ್ನಷ್ಟು ಹೆಚ್ಚು ಓಡ್ತೇನೆ ಅಂತಲೂ ತಪ್ಪಲ್ಲ. ಯಾಕೆಂದರೆ ಓಟದಲ್ಲಿ ನಾನು ಮುಂದೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರ ಜೊತೆಗೆ ಓಡುವಾಗ ನಾನು ಹೆಚ್ಚು ಶ್ರಮ ಹಾಕ್ತೇನೆ ಅಂತ ಅನ್ನೋದು ಗುಣವೇ. ಆದರೆ ಒಬ್ಬನ ಕಾಲು ತಪ್ಪಿಸಿ ನಾನು ಎಲ್ಲರನ್ನು ಬೀಳಿಸಿ ನಾನೊಬ್ಬ ಗುರಿ ತಲುಪ್ತೇನೆ ಅಂತ ಭಾವಿಸುವುದು. ಯಾಕೆಂದರೆ ನೀನು ಒಬ್ಬನ ಕಾಲು ತಪ್ಪಿಸೋದು, ಇನ್ನೊಬ್ಬರ ಕಾಲು ತಪ್ಪಿಸೋದು, 3 ಜನರ ಕಾಲು ತಪ್ಪಿಸ್ಬೋದು. ಇನ್ನು 100 ಜನ ಇದ್ದಾರೆ, ನೀನು ಕಾಲು ತಪ್ಪಿಸೋದ್ರಲ್ಲೇ ಶ್ರಮ ಹಾಕ್ತಾ ಇರ್ತಿ, ಗುರಿ ಮುಟ್ಟೋರು ಬೇರೆ ಇರ್ತಾರೆ. ಅದರಿಂದ ನೀನು ನಿನ್ನ ಶ್ರಮ ನಿನ್ನ ಕೆಲಸದ ಕಡೆಗೆ ಹೆಚ್ಚು ಕೊಟ್ಟರೆ ಆವಾಗ ನೀನು ಭಗವಂತನ ಕಡೆಗೆ ಸಾಗುವುದರಲ್ಲಿ ಹೆಚ್ಚು ಮೊದಲಿಗನಾಗುವುದು ಸಾಧ್ಯ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅಸೂಯೆಯನ್ನು ಬಿಡು. ಇನ್ನು ಅಹಿಂಸಾ, ಇನ್ನೊಬ್ಬರಿಗೆ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಕೆಡು ಕೆಣಿಸದೆ ಕಷ್ಟ ಕೊಡದೆ ಇರುವಂಥದ್ದು ಸರ್ವೇಪಿ ಏತೇ ಪಾಪಃ. ಇವೆಲ್ಲವೂ ಕೂಡ ಮನುಷ್ಯನಿಗೆ ಪಾಪವನ್ನು ಕಳೆಯುವಂಥದ್ದು. ಇದು ಪ್ರಾಯಶ್ಚಿತ್ತವನ್ನು ಒಂದಿಷ್ಟೆಲ್ಲ ಹೇಳಿ ಎಲ್ಲವೂ ಭಗವದ್ ಅರ್ಪಣವನ್ನು ಮಾಡುವ ಮೂಲಕ, ಭಗವಂತನಿಗೆ ಅರ್ಪಿಸುವುದರ ಮೂಲಕ ಅವನು ಉದ್ಧಾರವನ್ನು ಹೊಂದುತ್ತಾನೆ ಅಂತ ಹೇಳುವಾಗ ಮಧ್ಯದಲ್ಲಿ ಭಕ್ತಿಯ ಮಾತು ಬರುತ್ತೆ. ಇದೆಲ್ಲವೂ ಭಕ್ತಿಗೆ ಕಾರಣವಾದದ್ದು ಅಂತ. ಭಕ್ತಿಯಲ್ಲಿ ಒಂದು 16 ವಿಧಗಳನ್ನು ಹೇಳ್ತಾರೆ. ಅದು ಕೃಷ್ಣನು ಗೀತೆಯಲ್ಲಿ ಸಾತ್ವಿಕವಾದ ಭಕ್ತಿ, ರಾಜಸವಾದ ಭಕ್ತಿ, ತಾಮಸವಾದ ಭಕ್ತಿ ಅಂತ ಬಿಡಿಸಿ ಹೇಳಿದ್ದಾನೆ.